ಮಾಡ್ತಾರೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಊರ್ ಬಿಡ್ಬೇಡಿ. ನಾನು ಬರಲ್ಲ ಯಾರಿಗೆ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಅದ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಕಳ್ಳನ್ ಮನ್ಸು ಹುಳುಗೆ ಅಂದಾಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಿ. ನೀವೇ ಓಡೋಗ್ಬಿಟ್ಟಾಗ ನಾವು ಪೊಲೀಸರು ಹೆಂಗೆ ನಾವು ಅದಕ್ಕೆ ಜವಾಬ್ದಾರಿ ಆಗ್ಬೇಕಾಗ್ತದೆ. ಮೊನ್ನೆ ಚೆನ್ನಾಗಿರೋ ಘಟನೆಯಲ್ಲೂ ಹಿಂಗೆ ಆಯ್ತು. ಆದ ತಕ್ಷಣ ಊರು ಬಿಟ್ರಿ ಅಂದ್ರೆ ನೀವು ತಪ್ಪು ಮಾಡಿದೀರಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಆಯ್ತು, ಆ ಕಡೆ ಆಯ್ತು. ಬಟ್ ನೀವು ಕೂಡ ಪ್ರಚೋದನೆಗೊಳ್ಬಾರ್ದಾಗಿತ್ತು. ಇವರು ಪ್ರಚೋದನೆಗೊಂಡಿದ್ದಾರೆ, ಇವರು ಆಕ್ಟ್ ಮಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನಾಗಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಸೊ ಇನ್ ಮುಂದೆ ನೀವೆಲ್ರಿಗೂ ಗೊತ್ತು, ನಾವು ಅದೇ ಕುವೆಂಪು ಅವ್ರು ಹೇಳ್ತೀವಿ, ಪ್ರತಿಯೊಬ್ರು ಕೂಡ ಹುಟ್ಟಿದಾಗ ಮನುಷ್ಯರಾಗಿ ಹುಟ್ಟುತ್ತೇವೆ. ಬಟ್ ಬೆಳೀತಾ ಬೆಳೀತಾ ನಮ್ಮ ಸುತ್ತಲಿರುವಂತಹ ಏನು ಸೊಸೈಟಿ ಇದೆ, ಧರ್ಮ ಇದೆ, ಸಂಸ್ಕೃತಿ ಇದೆ, ನಮ್ಮನ್ನ ಸಂಸ್ಕೃತಿಕರನ್ನಾಗಿ ಮಾಡ್ತದೆ. ನಮ್ಮನ್ನ ಪುನಃ ವಿಶ್ವ ಮಾನವರನ್ನಾಗಿ ಮಾಡಬೇಕಂದ್ರೆ ನಮ್ಮ ಶಿಕ್ಷಣನೇ. ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗೋಣ. ನಾವೆಲ್ಲರೂ ಕೂಡ ಮೊದಲನೇದಾಗಿ ಭಾರತೀಯರನ್ನದನ್ನ ಮಡಿಬಾರ್ದು. ನಾವೇನ್ ಹೇಳ್ತೀವಿ, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ಆಮೇಲೆ ಹಿಂದೂನ ಮುಸ್ಲಿಮ, ಹಿಂದೂಗಳಿಗಾದ್ರೆ ಅವ್ರಿಗೆ ಧರ್ಮ ಅವ್ರಿಗೆ, ಮುಸ್ಲಿಂ ಧರ್ಮ ಅವ್ರಿಗೆ. ನಿಮ್ ಧರ್ಮ ನೀವು ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಆ ಧರ್ಮದಲ್ಲಿ ಒಳ್ಳೇದನ್ನ ಎರಡೂ ಧರ್ಮದಲ್ಲಿ ಹೇಳಿರೋದು ಒಳ್ಳೇದು. ನೀವು ಹೇಳಿರೋದು ಯಾವ್ದು ಕೂಡ ಧರ್ಮದಲ್ಲಿ ಯಾರಿಗೆ ಕಲ್ಲುಡಿ, ಕೊಲೆ ಮಾಡು, ಬಾಯಿ ಇದು ಮಾಡು ಅಂತ ಎಲ್ಲಾದ್ರೂ ಹೇಳಿದ್ಯಾ? ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ದಯವಿಟ್ಟು ನಿಮಗೂ ಕೂಡ ಯಾರಾದ್ರೂ ಅಂತವ್ರು ಪ್ರಚೋದನಕಾರಿಗಳು ಅಥವಾ ಯಾರು ನಿಜವಾಗ್ಲೂ ಈ ಘಟನೆಗೆ ಕಾರಣಕರ್ತರಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಕಾನ್ಫಿಡೆನ್ಶಿಯಲಿ ಬರೆದು ಕೊಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮೆಲ್ಲರಿಗೆ. ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಆ ದಿವಸ ಎಲ್ಲ ಈ ಸುತ್ತಮುತ್ತಲಿನ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ರಿ. ಪೊಲೀಸ್ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಗಣಪತಿ ಅಲ್ಲೇ ಇತ್ತು. ಆ ಎಲ್ಲ ಗಣಪತಿ ಸಂಘಟನೆಗಳು ಇಮಿಡಿಯೇಟಾಗಿ ವಿಸರ್ಜನೆ ಮಾಡೋದಕ್ಕಾಗ್ಲಿ, ಮತ್ತೆ ನೀವು ಚರ್ಚೆ ಯಾವುದೇ ರೀತಿ ರಿಯಾಕ್ಟ್ ಮಾಡೋಕೆ ಯಾರು ಬಿಟ್ಟಿಲ್ಲ. ನಾವು ಕಂಟ್ರೋಲ್ ಮಾಡಿದ್ವಿ, ತೋರಿಸ್ತಾದ್ವಿ, ಹೆದರಿಕೆ ಅದು ಒಂದು ಕಡೆ. ಅಟ್ ದ ಸೇಮ್ ಟೈಮ್ ನೀವೆಲ್ಲ ಏನು ನಾಯಕರನ್ನ ಇದ್ದೀರಿ, ನಿಮ್ಮೆಲ್ಲರಿಗೆ ನಾವು ಸಮಾಧಾನ ಹೇಳ್ತಾ ಇದ್ದಿದ್ದಾಗ್ಲಿ, ಮಾತಾಡಿಸ್ತಾ ಇದ್ದಿದ್ದಾಗ್ಲಿ. ಸೊ ಅದರಿಂದ ಕೂಡ ಎಲ್ಲ ಶಾಂತರಾಗಿದೆ. ಸೊ ಹಾಗಾಗಿ ಏನೋ ಆಗಿದೆ ಅನ್ನೋದು ಬಿಡೋಣ. ಏನೂ ಆಗಿಲ್ಲ, ಹೌದಾ? ಅರ್ಧ ತಾಸಲ್ಲಿ ನೀವು ನಮ್ಮ ಮೈಂಡ್ ಹಂಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ಏನೋ ಆಯ್ತು, ಏನಾಗಿದೆ, ಏನೋ ಆಗಿಲ್ಲ ಅಂತ ಥಿಂಕ್ ಮಾಡಬೇಕು. ಬಿಕಾಸ್ ಅದೊಂದು ಸಣ್ಣ ಘಟನೆ, ಸಡನ್ ಆಗಿ ಪ್ರಮೋಟ್ ಆದ್ರೂ ಹೊಡೆದ್ರು ಕಂಟ್ರೋಲ್ ಮಾಡ್ತೀವಿ, ಎಲ್ಲ ಮುಗಿದಿದೆ. ನಿಮ್ಗೆ ಕೂಡ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ. ಇವತ್ತು ಏನ್ ನೀವು ಬೇಟೂರು ರೋಡ್ ವಾರ್ಡ್ ಅಲ್ಲಿ ಆಗಿದೆ.